ಈಗ ಕುಂಭಕೋಣಂ ಕ್ಷೇತ್ರದಲ್ಲಿ ನಡೆಯುವಂತಹ ಪ್ರತ್ಯಂಗಿರ ಹೋಮದ ಕುರಿತಾಗಿ ಗುರುಗಳು ಮಾಹಿತಿಯನ್ನು ನೀಡ್ತಾರೆ. ಗುರೂಜಿ, ಈ ಕುರಿತಾಗಿ ನಮ್ಮ ವೀಕ್ಷಕರಿಗೆ ತಿಳಿಸೋದಾದ್ರೆ. ಖಂಡಿತ ಅಮ್ಮ, ಈ ಒಂದು ಕಾರ್ಯಕ್ರಮ ನಾನು ಬಹಳಷ್ಟು ಬಾರಿ ಹೇಳ್ತಾನೆ ಇರ್ತೀನಿ. ಇದನ್ನು ನಮ್ಮ ಒಂದು ಫ್ಲ್ಯಾಗ್ಶಿಪ್ ಇವೆಂಟ್ ಅಂತ ನಾವು ಕರೆದರೂ ಸಹ ಯಾವುದೇ ತಪ್ಪಾಗೋದಿಲ್ಲ. ಈ ಪ್ರತ್ಯಂಗಿರ ಹೋಮಕ್ಕೆ ನಮಗೆ ಹೈಯೆಸ್ಟ್ ನಂಬರ್ ಆಫ್ ಬುಕಿಂಗ್ಸ್ ಲಾಸ್ಟ್ 3 ಇಯರ್ಸಿಂದ ನಾವು ನೋಡ್ತಾ ಇದ್ದೀವಿ. ಮ್ಯಾಕ್ಸಿಮಮ್ ಬುಕಿಂಗ್ಸ್ ಬರ್ತಾ ಇದೆ. ಮತ್ತು ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರುಗಳೇ ಮತ್ತೆ ಮತ್ತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾನೇ ಇರ್ತಾರೆ ನಿರಂತರವಾಗಿ. ಸೊ ನಮಗೆ ರಿಪೀಟ್ ಆಡಿಯನ್ಸ್ ಅನ್ನೋ ಪ್ರಕಾರವಾಗಿ ಒಂದು ರಿಪೀಟ್ ಸೇವಾಕರ್ತರುಗಳು ಸಾಕಷ್ಟು ಜನ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಕಾರಣ ಏನಂತಂದರೆ ಕ್ಷೇತ್ರ ಮಹಾತ್ಮೆನೇ ಆಗಿರುತ್ತೆ, ಬೇರೆ ಇನ್ನೇನೂ ಇಲ್ಲ. ಅಲ್ಲಿ ಪೂಜೆ ನಡೆಸ್ತಕ್ಕಂಥ ಪುರೋಹಿತರು ಅಷ್ಟೇ ತುಂಬ ಶ್ರದ್ಧಾಭಕ್ತಿಗಳಿಂದ ಅದರದೇ ಆದ ಪ್ರತ್ಯೇಕವಾದ ಒಂದು ತಂತ್ರ ಇದೆ. ಆ ತಂತ್ರದ ಅನುಗುಣವಾಗಿ ಈ ಒಂದು ಪ್ರತ್ಯಂಗಿರ ಹೋಮವನ್ನು ನಡೆಸ್ತಾ ಹೋಗ್ತಾರೆ. ಇಲ್ಲಿ ಮತ್ತೊಂದು ವಿಷಯ ನಾನು ಹೇಳಲೇಬೇಕು. ಈ ತಿರುವಡೈಮರುದೂರು ಕ್ಷೇತ್ರದಲ್ಲಿರುವಂಥ ಪ್ರತ್ಯಂಗಿರ ದೇವಸ್ಥಾನಕ್ಕೆ 4 ಗೋಪುರಗಳಿದೆ. ಅದರಲ್ಲಿ 4ನೇ ಗೋಪುರವನ್ನು ಬ್ರಹ್ಮಹತ್ಯಾ ದೋಷ ನಿವಾರಣಾ ಗೋಪುರ ಅಂತ ಕರೀತಾರೆ. ಅಲ್ಲಿ ಹೋಗಿ ನೋಡಿದ್ದಾದಲ್ಲಿ ಬಹುಶಃ ಈ ವಿಷಯ ಸಹ ನಮ್ಮ ವೀಕ್ಷಕರಿಗೆ ಈಗ ನೋಡೋದಕ್ಕೆ ಸಿಗ್ತಾ ಇದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ನಾನು ಆ 4ನೇ ಗೋಪುರದ ಮೇಲೆ ಬ್ರಹ್ಮಹತ್ಯೆಯ ಒಂದು ರೂಪವನ್ನೇ ಚಿತ್ರಿತವಾಗಿ ಮಾಡಿದ್ದಾರೆ. ಒಂದು ಸ್ತ್ರೀ ರೂಪ, ತುಂಬ ಘೋರವಾಗಿರತಕ್ಕಂಥ ರೂಪ ಅಲ್ಲಿ ಕಾಣಿಸ್ತಾ ಇದೆ. ಜಾತಕದಲ್ಲಿ ಯಾರಿಗೆ ಬ್ರಹ್ಮಹತ್ಯಾ ದೋಷ ಇದೆಯೋ ಅವರು ಅದರಿಂದ ನಿವಾರಣೆಯನ್ನು ಮಾಡ್ಕೋಬೇಕು ಅಂದರೆ ಎಷ್ಟೇ ಪೂಜೆ, ಎಷ್ಟೇ ಶಾಂತಿಗಳು, ಎಷ್ಟೇ ಪ್ರಾಯಶ್ಚಿತ್ತ ಮಾಡಿದ್ರೂ ಸಹ ಖಂಡಿತವಾಗ್ಲೂ ಇದನ್ನು ಹೊರಗಡೆ ಬರೋದಕ್ಕಾಗೋದಿಲ್ಲ. ಅದಕ್ಕೆ ಇಡೀ ಪ್ರಪಂಚದಲ್ಲಿರತಕ್ಕಂಥ ಒಂದೇ ಒಂದು ಮಾರ್ಗ ಯಾವುದು ಅಂದರೆ ಈ ತಿರುವಡೈಮರುದೂರು ಸನ್ನಿಧಾನದಲ್ಲಿರತಕ್ಕಂಥ ಬ್ರಹ್ಮಹತ್ಯಾ ದೋಷ ನಿವಾರಣಾ ಪೂಜೆ. ಅದನ್ನು ಪ್ರತ್ಯಂಗಿರಾದೇವಿ ಸನ್ನಿಧಾನದಲ್ಲಿ ಮಾಡಬೇಕು. ಸೊ ಒಂದು ವೇಳೆ ಎಲ್ಲೋ 1,00,000ಕ್ಕೆ ಒಬ್ಬರಿಗೆ, 10 ಲಕ್ಷಕ್ಕೆ ಒಬ್ಬರಿಗೆ ಮಾತ್ರ ಬ್ರಹ್ಮಹತ್ಯಾ ದೋಷ ಇರುತ್ತೆ. ಅದು ಜಾತಕವನ್ನು ಸರಿಯಾಗಿ ವಿಶ್ಲೇಷಣೆ ಮಾಡತಕ್ಕಂಥ ಜ್ಯೋತಿಷಿಗಳ ಬಳಿಗೆ ಹೋದಾಗ ಮಾತ್ರ ಗೊತ್ತಾಗುತ್ತೆ. ಮಾಮೂಲಿ ಅಸ್ಟ್ರಾಲಜರ್ಸ್ ಬಳಿಗೆ ಹೋಗಿದ್ದಾದಲ್ಲಿ ಅವರು ಮೇಲ್ನೋಟಕ್ಕೆ ನೋಡ್ತಾರೆ, ನಿಮಗಿರ್ತಕ್ಕಂಥ ಒಂದು ಸಿಂಪಲ್ ಆಗಿರುವಂಥ ಒಂದು ಯೋಗಗಳು, ದೋಷಗಳ ಬಗ್ಗೆ ಹೇಳ್ತಾರೆ. ಇದನ್ನೆಲ್ಲ ಅಧ್ಯಯನ ಮಾಡೋದು, ಅದನ್ನು ಕಂಡುಹಿಡಿಯೋದು ತುಂಬ ಕಷ್ಟಕರವಾಗಿರುತ್ತೆ. ಸೊ ಹೇಗೆ ಒಬ್ಬ ಎಕ್ಸ್ಪರ್ಟ್ ಸರ್ಜನ್ ಅಥವಾ ಒಬ್ಬ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಅಂತ ಹೇಳ್ತೀವಲ್ಲ, ಅವ್ರು ನೋಡೋ ಒಂದು ದೃಷ್ಟಿಕೋನನೇ, ಅವ್ರು ನೋಡೋ ಆ್ಯಂಗಲ್ಲೇ ಬೇರೆ ಇರುತ್ತೆ. ಸೊ ಆ ಬೇರೆ ಆ್ಯಂಗಲ್ನ ನಾವು ಹಾರೋಸ್ಕೋಪ್ನ ಅನಲೈಸ್ ಮಾಡಿದಾಗ ಈ ಥರದ ಒಂದು ಕೆಲವು ಸನ್ನಿವೇಶಗಳು ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಪೂರಕವಾಗಿ ನಿಮ್ಮಲ್ಲಾಗಿರ್ತಕ್ಕಂಥ ಬದಲಾವಣೆಗಳು, ನಿಮ್ಮ ಮುಖದಲ್ಲಾಗಿರ್ತಕ್ಕಂಥ ಒಂದು ಕಳಾಹೀನತೆ, ಕಾಂತಿಯನ್ನು ಕಳ್ಕೊಂಡಿರ್ತಕ್ಕಂಥದ್ದು, ಶರೀರದಲ್ಲಾಗಿರ್ತಕ್ಕಂಥ ವ್ಯತ್ಯಾಸಗಳು, ಇವೆಲ್ಲವನ್ನು ನೋಡಿದಾಗ ಗೊತ್ತಾಗುತ್ತೆ ಯಾವುದೋ ಒಂದು ಬ್ರಹ್ಮಹತ್ಯಾ ದೋಷಕ್ಕೆ ನೀವು ಸಿಕ್ಕಾಕೊಂಡಿದ್ದೀರಾ ಅಥವಾ ಒಂದು ಬ್ರಹ್ಮರಾಕ್ಷಸ ನಿಮ್ಮನ್ನು ಆವಹಿಸ್ಕೊಂಡಿರ್ತಾನೆ ಅನ್ನತಕ್ಕಂಥದ್ದು. ಸೊ ಇದಕ್ಕೆಲ್ಲ ಪರಿಹಾರಗಳನ್ನು ಸಾಧಾರಣ ಮಟ್ಟದ ಸಣ್ಣ ಪುಟ್ಟ ಪೂಜೆಗಳನ್ನು ಮಾಡೋದಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಬ್ರಹ್ಮಹತ್ಯಾ ದೋಷ ನಿವಾರಣಾ ಪೂಜೆಯನ್ನೇ ಮಾಡಬೇಕಾಗತ್ತೆ. ಇದು ಖಂಡಿತವಾಗಲೂ ಸಹ ಸಾಮೂಹಿಕ ಪೂಜೆಯನ್ನು ಮಾಡೋದಿಲ್ಲ ನಾವು. ಇದು ತುಂಬ ಕಸ್ಟಮೈಸ್ಡ್ ಆಗಿರುವಂಥ, ತುಂಬ ಖಾಸಗಿಯಾಗಿರ್ತಕ್ಕಂಥ ಪೂಜೆ ಆಗಿರುತ್ತೆ. ಒಂದು ವೇಳೆ ಈ ಥರ ಸಮಸ್ಯೆ ಯಾರಿಗೂ ಬರದೇ ಇರಲಿ ಅಂತ ನಾವು ಆಶಿಸ್ತೀವಿ. ಮೊದಲನೇದಾಗಿ ಒಂದು ವೇಳೆ ನಿಮಗೇನಾದರೂ ಯಾವುದಾದ್ರೂ ದುರದೃಷ್ಟವಶಾತ್ ಈ ಬ್ರಹ್ಮಹತ್ಯಾ ದೋಷಕ್ಕೆ ತುತ್ತಾಗಿರ್ತಕ್ಕಂಥ ವ್ಯಕ್ತಿಗಳು, ನೀವಾಗಲಿ ನಿಮಗೆ ಗೊತ್ತಿರತಕ್ಕಂಥವರಾಗಲಿ ಇದ್ದಾರೆ ಎಂದು ಗೊತ್ತಿದ್ದಾದಲ್ಲಿ ನಮ್ಮ ಸಪೋರ್ಟ್ ಟೀಮನ್ನು ಕಾಂಟ್ಯಾಕ್ಟ್ ಮಾಡಿ ಪ್ರತ್ಯೇಕವಾಗಿ ನಿಮಗೆ ಒಂದು ವಿಶೇಷವಾದಂಥ ಪೂಜೆಯನ್ನು ಮಾಡಿಸಿ ಆ 4ನೇ ಗೋಪುರದಿಂದ ಹೊರಗಡೆ ಕರ್ಕೊಂಡ್ಬರ್ತೀವಿ. ಎಲ್ಲ ಪೂಜೆ ಮುಗಿದ ನಂತರ ಅಲ್ಲಿಂದ ಆಚೆ ವಿಮುಕ್ತಿ ಆಯಿತು, ನಿವಾರಣೆ ಆಯಿತು ಅನ್ನತಕ್ಕಂಥದ್ದು. ಅಲ್ಲಿಂದ ನೀವು ಹಿಂದೆ ತಿರುಗಿ ನೋಡದೆ ವಾಪಸ್ ಬರಬೇಕಾಗಿರುತ್ತೆ. ಈ ಎಲ್ಲ ಕ್ರಮವನ್ನು ತುಂಬ ಸಕ್ರಮವಾಗಿ ನಡೆಸ್ಕೊಳ್ತಕ್ಕಂಥ ಕ್ಷೇತ್ರ ಈ ತಿರುವಡೈಮರುದೂರು ಕ್ಷೇತ್ರ ಆಗಿರುತ್ತೆ. ಇಷ್ಟೆಲ್ಲ ಒಂದು ಮಹಾತ್ಮೆ, ಒಂದು ವೈಶಿಷ್ಟ್ಯಗಳನ್ನು ಒಳಗೊಂಡಿರೋದ್ರಿಂದನೇ ಇಲ್ಲಿ ಪ್ರತಿ ತಿಂಗಳು ನಾವು ಪ್ರತ್ಯಂಗಿರ ಹೋಮ ನಡೆಸ್ತಾ ಇದ್ದೀವಿ. ಸೊ ನಮ್ಮ ವೀಕ್ಷಕರು ಇದರ ಸದುಪಯೋಗವನ್ನು ಪಡ್ಕೊಳ್ಳಿ. ಸಮಸ್ಯೆ ಇದ್ದವರು ಮಾತ್ರ ಅಲ್ಲ, ನಿಮ್ಮ ಜೀವನದಲ್ಲಿ ನೀವು ಏಳಿಗೆಯನ್ನು ಬಯಸ್ತಕ್ಕಂಥ ವ್ಯಕ್ತಿಗಳು, ಅಭಿವೃದ್ಧಿಯನ್ನು ಬಯಸ್ತಕ್ಕಂಥವರು, ದೊಡ್ಡ ಮಹತ್ವಾಕಾಂಕ್ಷೆ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಯಾರೇ ಆಗಲಿ, ಆ ಅಭಿಲಾಷೆ ಸಿದ್ಧಿ ಆಗಬೇಕು ಅಂತಂದರೆ ಈ ಪ್ರತ್ಯಂಗಿರಾದೇವಿಗೆ ನೀವು ಶರಣಾಗತಿ ಆಗಿದ್ದಾದಲ್ಲಿ ಬೇರೆ ಯಾವ ಮಾರ್ಗ ಇರೋದಿಲ್ಲ. ಸೊ ಇಷ್ಟೆಲ್ಲ ವಿಶೇಷವಾದ ವರ್ತಮಾನವನ್ನು ಕೊಟ್ಟಿದ್ದೀನಿ, ಬಳಸ್ಕೊಳ್ಳಿ, ಬೆಳೆಯಿರಿ, ಚೆನ್ನಾಗಿರಿ.